ಎಲ್ರಿಗೂ ನಮಸ್ಕಾರ. ಈ ಹಿರಿಯರಲ್ಲಿ ಒಂದು ಆಧ್ಯಾತ್ಮ ಅನ್ನೋದು ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ. ಅವ್ರ ಮನಸ್ಸಿನಲ್ಲಿ ಅದಕ್ಕೆ ಒಂದು ಪೂಜನೀಯವಾದಂಥ ಸ್ಥಾನ ಇರುತ್ತೆ. ದೇವ್ರ ಪೂಜೆ ಮಾಡಬೇಕು ಅಥವಾ ಇನ್ನೊಂದು ಭಜನೆ ಮಾಡಬೇಕು, ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಬಹುಶಃ ಅವುಗಳು ಅವರಿಗೆ ಕೊಡುವಂಥ ಮಾನಸಿಕ ನೆಮ್ಮದಿಯನ್ನು ಈ ಔಷಧಿಗಳು ಕೊಡಲ್ಲ ಅಂತ ಒಂದು ನಮ್ಮ ಸಣ್ಣ ಅನುಭವದಲ್ಲಿ ನಾವು ಕಂಡುಕೊಂಡಿರೋವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲರ ಮಾನಸಿಕ ನೆಮ್ಮದಿಗಾಗಿ ಪ್ರಾರ್ಥಿಸಿ ಅವರಿಗೆ ಒಳ್ಳೆಯ ಆರೋಗ್ಯ ಸಿಗಲಿ ಅಂತ. ಏಕೆಂದರೆ ನಂಬಿಕೆ ಕೆಟ್ಟವರಿಲ್ಲವೋ ಅಂತ ಹೇಳ್ತಾರೆ. ಅವ್ರಿಗೆ ಅದನ್ನು ನಂಬಿಕೆ ಬಂತು ಅಂದರೆ ಭಾಳಷ್ಟು ಸುಧಾರಣೆಗಳು ಇಲ್ಲಿ ಕಂಡುಬರುತ್ತೆ. ಈ ನಿಟ್ಟಿನಲ್ಲಿ ಸೇವಾಯನ ಸಂಸ್ಥೆಯಲ್ಲಿ ಆಗಿಂದಾಗೆ ಭಾಳಷ್ಟು ಕಾರ್ಯಕ್ರಮಗಳನ್ನ ನಾವು ನಡೆಸ್ತಾ ಬಂದಿದ್ದೀವಿ. ಮಹಾಸುದರ್ಶನ ಹೋಮವನ್ನು ಎಲ್ಲ ಹಿರಿಯರ ಶ್ರೇಯಸ್ಸಿಗಾಗಿ ಅವರ ಆರೋಗ್ಯ ವೃದ್ಧಿಗಾಗಿ ಪ್ರಾರ್ಥಿಸಿ ಸೇವಾಯನ ಸಂಸ್ಥೆಯಲ್ಲಿ ಇತ್ತೀಚೆಗೆ ಆಯೋಜಿಸಿದ್ವಿ. ಆ ದಿನ ಎಲ್ಲರೂ ಭಾಳ ಸಂತೋಷಪಟ್ಟರು. ಎಲ್ಲರ ಮುಖದಲ್ಲಿ ಒಂದು ಶಾಂತಿ ಇತ್ತು, ಒಂದು ಸಂಭ್ರಮ ಇತ್ತು, ಸಡಗರ ಇತ್ತು. ಮನೆಯಲ್ಲಿ ಯಾವುದೋ ಒಂದು ಪೂಜೆ ಮಾಡ್ತಾ ಇದ್ದೀವಿ ಅನ್ನೋಂಥ ಒಂದು ಸಂತೃಪ್ತಿ ಅವರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಪೂಜೆ ಫಲಾಫಲಗಳು ಏನಿರುತ್ತೋ ಅದು ನಮಗೆ ಮುಖ್ಯ ಅನ್ನೋದಕ್ಕಿಂತ ಅವರೆಲ್ಲರಿಗೂ ಅದೊಂದು ಇಲ್ಲಿ ಒಂದು ಪೂಜೆ ಮಾಡ್ತಾ ಇದ್ದೀವಿ ಅಂತ ಅವರೆಲ್ಲರೂ ಸಾಮೂಹಿಕವಾಗಿ ಅದರಲ್ಲಿ ಪಾಲ್ಗೊಳ್ಳೋ ಅಂಥದ್ದು, ನಮಗೋಸ್ಕರ ಇಲ್ಲಿ ಏನೋ ಒಂದು ನಡೀತಾ ಇದೆ ಅಂತ ಸಂತೋಷ ಪಡೋ ಅಂಥದ್ದು, ಮಾನಸಿಕವಾಗಿ ತೃಪ್ತಿ ಹೊಂದೋಂಥದ್ದು, ಇದು ನಮಗೆ ಭಾಳ ಇಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಸಂಸ್ಥೆ ಈ ಥರ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರುತ್ತೆ. ಅಂತೆಯೇ ಮಹಾಸುದರ್ಶನ ಹೋಮವನ್ನು ನಡೆಸಿದ್ವಿ. ಭಾಳ ಸಾಂಗವಾಗಿ ನಡೆಯಿತು. ಅದಾದಮೇಲೆ ನಾನು ಕಂಡ ಹಾಗೆ ಕೆಲವರಲ್ಲಿ ಒಂದಷ್ಟು ಬದಲಾವಣೆಗಳು ಇಲ್ಲಿ ಜರುಗಿದೆ. ಇದು ಯಾರನ್ನೋ ಯಾವುದೋ ಒಂದು ಧಾರ್ಮಿಕ ಆಚರಣೆಯನ್ನು ನಾವು ಇಲ್ಲಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಡೆಸೋ ಅಂಥದ್ದಲ್ಲ. ನಾನು ಈ ಮೊದಲೇ ಹೇಳ್ದಂಗೆ ಇಲ್ಲಿನ ಎಲ್ಲ ಹಿರಿಯರ ಮಾನಸಿಕ ನೆಮ್ಮದಿಗಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ತುಂಬ ಖುಷಿ ಆಯಿತು, ಚೆನ್ನಾಗಿತ್ತು. ಮಾಡಿಸಿದ್ದು ನಮಗೆ ಸಮಾಧಾನ ಆಯಿತು. ಎಲ್ಲ ಖುಷಿಯಾಗಿದ್ದೀವಿ, ಸಂತೋಷವಾಗಿದ್ದೀವಿ. ತುಂಬ ಒಳ್ಳೆಯದಾಯಿತು. ತುಂಬ ಚೆನ್ನಾಗಿ ಅನ್ನಿಸ್ತು. ಮೇಡಮ್ಮು ಎಲ್ಲರ ಸಲುವಾಗೂ ಮತ್ತು ನಿಸ್ವಾರ್ಥ ಇಲ್ಲ, ಎಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ. ಸುದರ್ಶನ ಹೋಮ ಅಂದರೆ ಅಷ್ಟು ಸುಲಭ ಅಲ್ಲ, ಮತ್ತು ಅದರಲ್ಲಿ ನಾವು ಭಾಗವಹಿಸಿರೋದು ನಮಗೂ ತುಂಬ ಧನ್ಯತಾ ಭಾವ ಮೂಡ್ತು. ಹೋಮ ನಮಗೆ ತುಂಬ ಒಳ್ಳೆಯದಾಯಿತು. ಆ ಮಂತ್ರಗಳೆಲ್ಲ ಮನೆಯಲ್ಲಿ ಸಮಸ್ಯೆಲ್ಲ ಆಗ್ತಾಯಿದ್ರೆ ತುಂಬ ಮನಸ್ಸಿಗೂ ಹಿತ ಅನಿಸುತ್ತೆ. ಪೂಜೆ ಇನ್ನೊಂದ್ಸರಿ ಯಾವಾಗ ಬರುತ್ತಪ್ಪ ಅನಿಸುತ್ತೆ. ನಮಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ದೈವಿಕ ಶಕ್ತಿ ಮನೆ ತುಂಬ ತುಂಬಿಕೊಂಡು ನಮ್ಮ ಮನಸ್ಸಿಗೂ ಹಿತ ಅನಿಸುತ್ತೆ. ಹೋಮ ಮಾಡಿದ್ದು ತುಂಬ ಒಳ್ಳೆಯ ಕೆಲಸ, ತುಂಬ ಚೆನ್ನಾಗಿತ್ತು. ವರ್ಷ ಮಾಡಿಸ್ತಿರ್ತಾರೆ ಮೇಡಮು. ಹೋದ ವರ್ಷವೂ ಮಾಡಿಸಿದ್ರು ಸುದರ್ಶನ ಹೋಮ, ಮತ್ತು ಈ ವರ್ಷವೂ ಮಾಡಿಸಿದ್ರು. ಅದರ ಆಚೆ ವರ್ಷವೂ ಮಾಡಿಸಿದ್ರು. ನಾನು ಬಂದಮೇಲೆ 3 ಸರಿ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ಮತ್ತು ಅದು ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ, ಶಾಂತಿ ಸಿಗುತ್ತೆ.
ನಮಗೆಲ್ಲ ಖುಷಿ ಆಗುತ್ತೆ ಅದನ್ನು ಎಲ್ಲರೂ ಅವತ್ತು ಇರ್ತೀವಲ್ಲ ಎಲ್ಲರೂ ಸೇರ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿತ್ತು. ಹೋಮ ಮಾಡಿ ನಮಗೆ ತುಂಬ ಖುಷಿ ಆಯಿತು, ಎಲ್ಲರಿಗೂ ಖುಷಿ ಆಯಿತು. ಆಶ್ರಮಕ್ಕೆ ಒಂದು ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸಿದ್ದೇವೆ. ಅದರಂತೆ ಎಲ್ಲರೂ ಶಾಂತಿಯಲ್ಲಿದ್ದಾರೆ ಒಂದು ಬದಿಯಿಂದ, ಓದಿ ಹೇಳಲಿಕ್ಕಾಗೋದಿಲ್ಲ. ಆಮೇಲೆ ನಾವು ಮನೆಗಳಲ್ಲೆಲ್ಲ ತುಂಬ ಪೂಜೆಗಳನ್ನು ಮಾಡ್ತಿದ್ದು, ಒಂದು ಫಲ ನಮಗೆ ಇಲ್ಲಿ ಆಶ್ರಮದಲ್ಲಿ ಸಂಪೂರ್ಣ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಎಲ್ಲ ಒಳ್ಳೆಯದು, ಚೆನ್ನಾಗಿತ್ತು, ಚೆನ್ನಾಗಿ ಪೂಜೆ ಮಾಡಿದ್ರು. ದೇವರು ಹಂಗೆ ಆರೋಗ್ಯ ಎಲ್ಲ ಮುಂದೆ ಕೊಟ್ಟು ಕಾಪಾಡಬೇಕು. ಚೆನ್ನಾಗಿ ಮಾಡಿದ್ರು. ಮನಸ್ಸಿಗೆ ಶಾಂತಿ ಅನ್ನಿಸ್ತು. ದೇವ್ರು ಮಾಡಬೇಕು ಇದೆಲ್ಲ ಅಲ್ವಲ್ಲ, ಒಳ್ಳೇದೇ ತಾನೆ, ಪರವಾಗಿಲ್ಲ, ಚೆನ್ನಾಗಿದೆ. ಇಲ್ಲೆಲ್ಲ ವಯಸ್ಸಾಗಿರೋರು ಇರೋದ್ರಿಂದ ಹೋಮದ್ದು ಹೊಗೆ ಕುಡಿದ್ರೆ ಎಲ್ರಿಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಬಂದು ಇಲ್ಲಿಗೆ 3 ವರ್ಷ ಹೋಯ್ತು. ಪ್ರತಿ ವರ್ಷ ಮೇಡಮು ಹೋಮ ಮಾಡಿಸ್ತಾರೆ. ಅದರಿಂದ ತುಂಬ ಶಾಂತಿ ನೆಮ್ಮದಿ ಎಲ್ಲನೂ ಇದೆ. ಮತ್ತು ಎಲ್ರಿಗೂ ತುಂಬ ಖುಷಿಯಿಂದಾಗಿ ಮನೆ ವಾತಾವರಣದಲ್ಲಿ ಹೇಗೆ ಓಡಾಡ್ತೀವೋ ಅದೇ ರೀತಿ ಎಲ್ಲರೂ ನಮ್ಮ ಇಲ್ಲಿರೋ ಆಶ್ರಮದಲ್ಲಿರೋರೆಲ್ಲರೂ ಓಡಾಡ್ಕೊಂಡು ಖುಷಿಯಿಂದ ಇದ್ದರು. ಎಲ್ರಿಗೂ ಶಾಂತಿ ಅನ್ನೋದು ಸಿಕ್ಕಿದೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಅನಂತವಾದಂತಹ ಭಕ್ತಿಯಿಂದ ನನಗೆ ಶರಣಾಗತರಾಗ್ತಾರೆ ಅವರ ಯೋಗಕ್ಷೇಮದ ಹೊಣೆಯನ್ನು ನಾನು ಹೊರ್ತೇನೆ ಅಂತ ಭಗವಂತ ಹೇಳಿದ್ದಾನೆ. ಹಾಗಾದರೆ ನಮ್ಮ ಕರ್ತವ್ಯ ಆ ಭಗವಂತನಿಗೆ ಶರಣಾಗಿಸಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂತಹ ಸರ್ವ ರೀತಿಯ ದ್ವೈತಗಳನ್ನು ನಿವೃತ್ತಿ ಮಾಡಿಕೊಡು, ಪೂರ್ಣವಾದಂತಹ ಅಕ್ಷಯನ್ನು ಅನುಗ್ರಹ ಮಾಡುವಂತ ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತ ತಥಾಸ್ತು ಅಂತ ಹೇಳ್ತಾನೆ. ಮಾಡಿಸಿದ್ದು ತುಂಬ ಒಳ್ಳೆಯದಾಯಿತು. ಆರೋಗ್ಯಕ್ಕೂ ಮತ್ತು ನಮಗೆಲ್ಲ ಒಳ್ಳೆಯದಾಗಲಿ ಅಂತಲೂ ಎಲ್ಲ ದೃಷ್ಟಿಗೂ ಸುದರ್ಶನ ಹೋಮ ಮಾಡಿಸಿದ್ರು ಮೇಡಮು. ಚೆನ್ನಾಗಿ ನಡೀತು, ಸಾಂಗವಾಗಿ ಭಕ್ತಿಯಿಂದ ಪೂಜೆನೂ ಚೆನ್ನಾಗಿ ನಡೀತು. ಎಲ್ಲರೂ ಸಂತೋಷನೂ ಆಯಿತು. ಎಲ್ಲರೂ ಚೆನ್ನಾಗಿ ಲಲ್ವಕ್ಕೆಯಿಂದ ಓಡಾಡಿಕೊಂಡು ಖುಷಿಯಾಗಿ ಹೋಮಕ್ಕೆ ಭಾಗವಹಿಸಿ ಚೆನ್ನಾಗಿ ನಡೆಸ್ಕೊಟ್ರು. ತುಂಬ ಚೆನ್ನಾಗಾಯಿತು. ಆರೋಗ್ಯನೂ ಚೆನ್ನಾಗಾಗಬೇಕು, ಆಶ್ರಮನೂ ಚೆನ್ನಾಗಾಗಬೇಕು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡಿಸಿದ್ದಾರೆ ಮೇಡಮ್. ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲರೂ ಹೇಳಿ ಅಗ್ನಯೇ ನಮಃ. ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ. ತುಂಬ ಖುಷಿಯಾಗಿತ್ತಮ್ಮ, ತುಂಬ ಖುಷಿ ಆಯಿತು ಮಾಡಿಸಿದ್ದು. ಪೂಜೆ ಎಲ್ಲ ಚೆನ್ನಾಗಿ ನಡೀತು, ಚೆನ್ನಾಗಿ ಅನಿಸುತ್ತಮ್ಮ. ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಅವ್ಯವಾಹನ ಶ್ರಿಯಂ ದೇಹಿ ಮೇ ಅವ್ಯವಾಹನ. ಅಕ್ಷರಗಳು ಅಗ್ನಿಗೆ ಹಾಕಿ ಸಂಧ್ಯಾವನ್ನು ನಮಸ್ಕಾರ ಮಾಡಿ ತಗೊಂಡು ಕೈ ಮುಗಿ. ಪರವಾಗಿಲ್ಲ. ನಮ್ಮ ಆಶ್ರಮದಲ್ಲಿ ಒಳ್ಳೆಯ ನಡೆ ನುಡಿ ಒಳ್ಳೆಯದೆಲ್ಲ ತಿರುಗಲಿ ಅಂತೇಳಿ ನಾನು ಆಶಿಸ್ತೀನಿ.